ವಂದೇ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್. ಸ್ವಸ್ತಿಸ್ತು ಸತಾಂ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ವಿರುದ್ಧವಾದ ಗುಣಗಳು ಭಗವಂತನಲ್ಲಿ ಕಂಡರೂ ಕೂಡ ಅದನ್ನ ನಾವು ಪರಸ್ಪರ ವಿರುದ್ಧವಾಗಿದೆ ಹೇಗೆ ಒಂದೆಡೆ ಇರಲು ಸಾಧ್ಯ ಅಂತ ಮನುಷ್ಯ ಬುದ್ಧಿಯಿಂದ ನಿಲುಕದ್ದನ್ನ ಇದು ಸರಿ ಇಲ್ಲ ಅಂತ ನಿರಾಕರಿಸುವುದು ತಪ್ಪು. ಯಾಕೆಂದ್ರೆ ಮನುಷ್ಯ ತನ್ನ ಯುಕ್ತಿಗಳಿಗೆ ಆಧಾರವಾಗಿ ಮಾತಂದ್ರೆ ಇಟ್ಟುಕೊಳ್ಳುವುದು ತಾನು ಕೇಳಿದ್ದನ್ನು ಮತ್ತು ತಾನು ನೋಡಿದ್ದನ್ನು. ನೋಡದ ಕೇಳದ ಅಶ್ರುತಾ ಅಪಿ ಅತ್ರ ಸಂತಿ. ದೇವನಲ್ಲಿ ನಾವು ಕೇಳದ ಕಾಣದ ಸಂಗತಿಗಳು ಇವೆ. ಆದ್ರಿಂದಾಗಿ ಈ ವಿರುದ್ಧವಾಯಿತು ಅಂತ ನೈವಾತ್ರ ಶಂಕಾ ಕಾರ್ಯ ಎಂದು ಕೂಡ ಈ ಗುಣಗಳು ಹೀಗೆ ಅಂದ್ರೆ ಕೃಶನಾದವನೇ ಅದೇ ಕಾಲದಲ್ಲಿ ಸ್ಥೂಲನಾಗಿರಲು ಅಸಾಧ್ಯ. ಯಾಕಂದ್ರೆ ಲೋಕದಲ್ಲಿ ಒಂದು ಸಣ್ಣ ಮಣ್ಣಿನ ಕಣ, ಅದೇ ಕಣ ಅದೇ ಸಮಯದಲ್ಲಿ ಅದು ಒಂದು ದೊಡ್ಡ ಬೆಟ್ಟದಂತಾಗಲು ಸಾಧ್ಯವೇ ಇಲ್ಲ. ಬೆಟ್ಟ ಕಣವಾಗದು, ಕಣ ಬೆಟ್ಟವಾಗದು. ಇದು ಲೋಕದ ನಮ್ಮ ಅನುಭವ. ಆದರೆ ಭಗವಂತನ ವಿಷಯದಲ್ಲಿ ಅಣುವಿನಲ್ಲೂ ಇರುವವ, ಅತ್ಯಂತ ಮಹತ್ತಿನಲ್ಲೂ ತುಂಬಿದ್ದಾನೆ. ಎರಡು ಬೇರೆ ಬೇರೆ ವಸ್ತುಗಳಲ್ಲಿ ಆಯಾ ವಸ್ತುವಿನ ಆಕೃತಿಯ ವ್ಯವಸ್ಥೆಯನ್ನು ಉಳಿಸುವುದಕ್ಕೋಸ್ಕರ ನೆಲೆಸಿದ್ದಾನೆ ಅನ್ನುವ ಮಾತುಗಳು ವೇದದಲ್ಲಿ ಋಷಿಗಳ ಕಣ್ಣಿನಲ್ಲಿ ಅವರು ಕಂಡು ಹೇಳಿದ ಮಾತು. ಚಿಂತ್ಯ ಅಚಿಂತ್ಯಾಶ್ಚ ತಥೈವ ದೇವ ದೋಷ. ಕೆಲವು ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಆದ್ರೆ ಅದು ಅವನಿಗೆ ಗುಣವೇ ಆಗಿರುತ್ತೆ. ಕೆಲವನ್ನ ನಮಗೆ ದೋಷ ಅಂತ ಅನ್ನಿಸುತ್ತೆ, ಅದು ನಮ್ಮ ಅಜ್ಞಾನದ ಬಲದಿಂದ. ಜ್ಞಾನ ಇದ್ದವನಿಗೆ ಯಾವತ್ತೂ ಕೂಡ ಅದು ದೋಷ, ಅದು ಅವ್ಯವಸ್ಥೆಗೆ ಒಳಪಡಬೇಕಾದ್ದು ಅಂತನ್ನುವ ದಡ್ಡತನದ ಚಿಂತನೆಗಳು ಹುಟ್ಟುವುದಿಲ್ಲ. ಆದ್ರಿಂದಾಗಿ ಭಗವಂತನ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಕೆಲವನ್ನ ಏನ್ ಮಾಡಿದ್ರು ದೋಷ ಪರಿಹಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಕೆಲವು ಚಿಂತ್ಯ ದೇವರಿಗೆ ಸಿಕ್ಕಾಪಟ್ಟೆ ತಿಂತಾನೆ ಅನ್ನುವ ದೋಷವನ್ನ ಹೇಳಿದ್ರೆ ಚಿಂತನೆ ಮಾಡಿದ್ರೆ ಹೌದು ಅಂತ ಒಪ್ಕೊಳ್ಬೇಕು. ಆದ್ರೆ ಆ ದೋಷವನ್ನ ಚಿಂತ್ಯಾಹ ಅಂತಂದ್ರೆ ಅದು ದೋಷವೇ ಆಗಿ ಉಳಿಯಲ್ಲ. ಸರಿ ಚಿಂತನೆ ಮಾಡಿದ್ರೆ ಇಡೀ ಜಗತ್ತನ್ನೇ ನುಂಗುವವನಿಗೆ ಹೊಟ್ಟೆ ಬಾಕ ಅಂತ ಹೇಳುದೇನು ದೊಡ್ಡ ಸಂಗತಿ? ಹೌದು, ಅವನು ಇಡೀ ಜಗತ್ತನ್ನ ನುಂಗ್ತಾನೆ. ಯಾರಿಗೆ ಹೊಟ್ಟೆ ಬಾಕತನ ಅನ್ನೋದು ದೋಷ? ಅವರದ್ದಲ್ಲದ ಸಂಗತಿಯನ್ನ ಬೆವರಿಳಿಸದೆ
ತನ್ನ ಸೊತ್ತಾಗಿಸಿಕೊಳ್ತಾನೆ ಅಂದಾಗ ಅದು ದೋಷ. ಇಡೀ ಜಗತ್ತೇ ಈಶಾವಾಸ್ಯಮಿದಂ ಸರ್ವಂ ಅಂದ ಮೇಲೆ ಅವನಿಗೆ ಕಳ್ಳತನ ಎಲ್ಲಿ? ಅವನದ್ದನ್ನೇ ಅವನು ಸ್ವೀಕಾರ ಮಾಡಿದರೆ ಅದು ಕಳ್ಳತನ ಹೇಗಾಗತ್ತೆ? ಒಡೆತನ ಅವನದ್ದೇ. ನಮ್ಮ ಹತ್ರ ಈಗ ಇದೆ ಅಷ್ಟೇ. ಬೆಣ್ಣೆಯನ್ನ ಕದಿಯುವಾಗ ಅವನಿಗೆ ಕಳ್ಳತನ ಇಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಅವನು ಬಂದು ಆ ಬೆಣ್ಣೆಯನ್ನ ಸ್ವೀಕಾರ ಮಾಡದೇ ಇದ್ದಾಗ ಗೋಪಿಯರು ಬೇಸರ ಪಡ್ತಿದ್ರು. ಅವನಿಗೆ ಅಂತಾನೆ ತೆಗೆದಿಟ್ಟ ಬೆಣ್ಣೆಯಾಗಿರ್ತಿತ್ತದು. ಇದು ಅವರ ಭಾವನೆಯ ದೃಷ್ಟಿಯಿಂದ. ಇನ್ನಿಡೀ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು ಸೃಷ್ಟಿಯಾಗುವುದು ಅವನದ್ದೇ ಕಾರ್ಯಭಾರದಿಂದ. ಅದರಿಂದಾಗಿ ಅವನದ್ರಲ್ಲಿ ಎಲ್ಲದರಲ್ಲೂ ತನ್ನ ನೈಪುಣ್ಯವನ್ನ ತೋರಿದ್ದಾನೆ. ಅದರಿಂದ ಅವನಿಗೆ ಅದರ ಅಧಿಕಾರ ಇದೆ. ಅದರಿಂದಾಗಿ ಅದು ತಿನ್ನುವವನು ಅತ್ಯಂತ ಹೆಚ್ಚು ತಿನ್ನುವ ಹೊಟ್ಟೆಬಾಕ ಅನ್ನುವ ದೋಷ ಅದು ದೋಷವಾಗಿ ಉಳಿಯುವುದಿಲ್ಲ. ಊರಿಡೀ ತಿರುಗ್ತಾನೆ. ಹೌದು, ಭಗವಂತ ಇಡೀ ಜಗತ್ತಿನಲ್ಲಿ ಎಲ್ಲಾ ಭಕ್ತರ ಹೃದಯದಲ್ಲೂ ನೆಲೆಸಿ ಅವರವರಿಗೆ ಒದಗಿದ ಕಷ್ಟವನ್ನ ಪರಿಹರಿಸುವುದಕ್ಕಾಗಿ ಅಥವಾ ಅವರ ಕರ್ಮಾನುಸಾರ ಅವರ ಸುಖ ದುಃಖಗಳನ್ನು ಅನುಭವಿಸುವ ಪ್ರವೃತ್ತಿಯನ್ನು ಉಂಟು ಮಾಡುವುದಕ್ಕಾಗಿ ಅಲ್ಲೆಲ್ಲ ಇದ್ದು ಓಡಾಡ್ತಾ ಇರ್ತಾನೆ. ಅವನಿಗೆ ಓಡಾಡುವುದು ಅನ್ನೋದು ಗುಣವೇ, ದೋಷವೇ ಅಲ್ಲ. ಹೀಗೆ ಕೆಲವು ದೋಷಗಳನ್ನು ಚಿಂತಿಸಿದಾಗ ಅದಕ್ಕೊಂದು ತಾರ್ಕಿಕವಾದ ಅಂತ್ಯ ಸಿಗುತ್ತೆ. ಕೆಲವು ದೋಷಗಳಿಗೆ ತಾರ್ಕಿಕ ಅಂತ್ಯ ಸಿಗುವುದಿಲ್ಲ. ಸಿಗದೇ ಇರುವ ಸಂಗತಿಗಳನ್ನ ಇದು ಹಾಗಾದ್ರೆ ದೋಷವೇ, ಈ ದೋಷವನ್ನು ಏನಂದ್ರೂ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಇದು ಭಗವಂತನಲ್ಲಿ ಒಂದು ಮೈನಸ್ ಪಾಯಿಂಟ್ ಆಗಿ ನಿಂತಿದೆ ಅಂತ ಚಿಂತಿಸುವ ಹಾಗಿಲ್ಲ. ನಮಗೆ ಗೊತ್ತಾಗ್ಲಿಲ್ಲ, ನಮಗ ಆ ದೋಷವನ್ನು ಪರಿಹರಿಸಿಕೊಳ್ಳಿಕ್ಕೆ ಬರಲಿಲ್ಲ ಅಂತ ಮಾತ್ರಕ್ಕೆ ಅದು ಆ ದೋಷ ಅವನಲ್ಲಿ ಖಾತ್ರಿಯಾಗಿ ಇದ್ದು ಅವನ ಗುಣಪೂರ್ಣತೆಯನ್ನ ಪ್ರಶ್ನಿಸ್ತದೆ ಅಥವಾ ಅದು ಅಪೂರ್ಣ ಆಗುತ್ತೆ ಅನ್ನುವ ರೀತಿ ನಾವು ಚಿಂತಿಸಬಾರದು. ಯಾಕೆಂದ್ರೆ ಇದು ವೇದದಲ್ಲೇ ಬಂದ ಮಾತು. ಮೇಲೆ ಅಜ್ಞಾರಿಗೆ ಹಾಗೆ ಕಾಣುತ್ತೆ. ಈಗ ಇದು ದೋಷ ಇದೆ ಅಂತ ಹೇಳಿದ್ದು ಯಾವ ಅಂಶದಲ್ಲಿ, ಅಥವಾ ಹೇಗ್ ಗೊತ್ತಾಯ್ತು ಇದು ದೋಷ ಅಂತ? ನಾವೇನ್ ದೇವರನ್ನು ಕಂಡಿಲ್ಲ, ಅವನಲ್ಲಿ ದೋಷವನ್ನು ನೋಡಿಲ್ಲ. ಆದ್ರಿಂದಾಗಿ ದೋಷ ಅಂತ ಅನ್ಸುದು ಯಾವಾಗ ಅಂದ್ರೆ ಒಂದೋ ವೇದದಲ್ಲಿ ಬಂದ ಮಾತುಗಳಿಂದ. ವೇದದಲ್ಲಿ ಬಂದ ಮಾತುಗಳಿಂದ ಋಷಿಗಳು ಕಂಡಾಗ ಒಂದು ಗುಣವಾಗಿ ಸ್ತೋತ್ರವನ್ನ ಮಾಡುವವರಿಗೆ ಅದು ದೋಷ ಅಂತ ಆಗಿದ್ರೆ ಆ ಮಂತ್ರದಲ್ಲಿ ಅದು ಕಾಣ್ಲಿಕ್ಕೆ ಸಾಧ್ಯ ಇತ್ತಾ? ಮಂತ್ರಗಳು ನಿರ್ದುಷ್ಟ, ಅದಕ್ಕೆ ಹೆಸರೇ ನಿರ್ದುಷ್ಟ ಆಗಮಃ ನಿಗಮಃ ಅಂತ. ಆದ್ರಿಂದ ನಿರ್ದುಷ್ಟವಾಗಿ ನಿತರಾಂ ಗಮಯತಿ ಅನ್ನುವ ಕಾರಣಕ್ಕಾಗಿ ವೇದಕ್ಕೆ ಅಷ್ಟು ಮಹತ್ವ ಕೊಟ್ಟದ್ದು. ವೇದದ ಮಾತುಗಳಲ್ಲೇ ನನಗೆ ಸರಿಯಾಗಿ ಅದರ ರೂಪವು ಕಾಣಲಿಲ್ಲ ಅಥವಾ ಅದರ ವಿವರಣೆ ಹೊಂದಲಿಲ್ಲ ಅಂತ ಮಾತ್ರಕ್ಕೆ ಅದನ್ನ ನಾವು ತಿರಸ್ಕರಿಸಿ ವೇದದಲ್ಲಿ ತಪ್ಪು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಇಷ್ಟೆಲ್ಲ ಬೇಕಿತ್ತು ಅದನ್ನು ಅದೇ ವೇದದಿಂದ ಪಡೆದು ನಮ್ಗೆ ಯಾವುದೋ ಒಂದು ಮನಸ್ಸಿಗೆ ತಾಗ್ಲಿಲ್ಲ ಅಂತ ಮಾತ್ರಕ್ಕೆ ಅದನ್ನು ನಿರಾಕರಿಸಿದ್ರೆ ಹೆಚ್ಚಾನುಕೂಲ ಮೇತಸ್ಯ. ಈ ವೇದಗಳಿಗೆ ಪೂರಕವಾಗಿ, ಈ ವೇದಗಳನ್ನ ವಿರೋಧಿಸದೇ ಇರುವಂತಹ ಭಾರತ ಪುರಾಣಗಳು ಅಥವಾ ಪಂಚರಾತ್ರಾದಿ ಆಗಮಗಳಲ್ಲಿ ಭಗವಂತನ ಕುರಿತಾದ ಮಾತುಗಳೇನೇನಿದೆ ಅದನ್ನ ಆಧಾರವಾಗಿಟ್ಟುಕೊಂಡೇ ನಾವು ವೇದಗಳಿಗೂ ಕೆಲವೊಮ್ಮೆ ಅರ್ಥ ಮಾಡಬೇಕಾದಂತಹ ಸ್ಥಿತಿ ಬರುತ್ತೆ. ಅದನ್ನ ಗಮನಿಸಬೇಕು. ಮುಂದೆ ಇದು ಜಾಬಾಲಖಿಲ ಶ್ರುತಿಯಲ್ಲಿ ಬಂದ ಮಾತು. ಮುಂದೆ ಉಪಚಾರತ್ವ ಪರಿಹಾರಾಯ ನ ಮಧ್ಯಂ ಇತಿ ನಾಂತನ್ನ ಮಧ್ಯನ್ನ ಪುನಸ್ತವಾದಿಂ ಅಂತ ಹಿಂದೆ ಆ ಶ್ಲೋಕ ಇದ್ದಿತ್ತು. ನ ಅಂತಂ ನ ಮಧ್ಯಂ ನ ಪುನಃ ತವಾದಿಂ. ಅಂತ್ಯ ಇಲ್ಲ, ಮಧ್ಯ ಇಲ್ಲ, ಪುನಃ ಆದಿ ಅಂತೂ ಇಲ್ಲವೇ ಇಲ್ಲ. ಈ ಮಾತುಗಳನ್ನ ಹೇಳುವಾಗ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಅನ್ನುವ ಮಾತುಗಳನ್ನ ಹೇಳುವಾಗ ನ ಅಂತ್ಯ ನ ಆದಿ ಅಂತ ಹೇಳುವಾಗ
ಮಧ್ಯವು ಬಂತಲ್ವಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉಪಚಾರತ್ವ ಪರಿಹಾರಾಯ ಅಂತ ಒಂದು ಮಾತು ಹೇಳಿದೆ. ಕೆಲವೊಂದ್ ಸರ್ತಿ ನಾವು ಹೊಗಳುವಾಗ ನೀವೇ ಎಲ್ಲ, ಅಂದ್ರೆ ನಿಮಗೆ ತುದಿ ಇಲ್ಲ ಕೊನೆ ಇಲ್ಲ ಅಂತ ಹೇಳುವಾಗ ನೀವು ತುಂಬಾ ವ್ಯಾಪಿಸಿದ್ದೀರಿ ಅನ್ನೋ ಅರ್ಥದಲ್ಲಿ ಹೇಳುವುದಿರುತ್ತೆ. ಆದ್ರೆ ಮಧ್ಯ ಅನ್ನೋ ಶಬ್ದ ಹಾಕಿದ್ರೆ ನಿಜವಾಗಿಯೂ ನಿನಗೆ ಅಂತ್ಯ ಇಲ್ಲ, ನಿಜವಾಗಿಯೂ ನಿನಗೆ ಆದಿ ಇಲ್ಲ, ಆದ್ರಿಂದಾಗಿಯೇ ಮಧ್ಯವೂ ಇಲ್ಲ. ಇದು ಕೇವಲ ಉಪಚಾರಕ್ಕಾಗಿ ಸುಮ್ಮನೆ ದೇವರನ್ನು ಹೊಗಳಿಕ್ಕೋಸ್ಕರ ಹೇಳಿದ ಮಾತಲ್ಲ. ನಿಜವಾದ ಅರ್ಥದಲ್ಲಿ ಭಗವಂತನಿಗೆ ಕಾಲತಃ ದೇಶತಃ ತುದಿ ಮೊದಲಿಲ್ಲ, ಗುಣತಃ ತುದಿ ಮೊದಲಿಲ್ಲ, ಮಧ್ಯ ಅಂತೂ ಇರುವುದು ಸಾಧ್ಯವೇ ಇಲ್ಲ. ಆಕಾಶದಲ್ಲಿ ದೇವರಿಗೆ ಇದು ಮಧ್ಯ ಅಂತ ಒಂದು ಪಾಯಿಂಟ್ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಕಾಲದ ದೃಷ್ಟಿಯಿಂದ ಒಂದು 100 ವರ್ಷ ಬದುಕಿದ್ರೆ ದ್ವಿತೀಯ ಪರಾರ್ಧೆ ಅಂತ ಹೇಳುವಾಗ ಮಧ್ಯದಲ್ಲಿ 50ನೇ ವರ್ಷಕ್ಕೆ ಇಲ್ಲಿಂದ ನಿನಗೆ ಇನ್ನು ಪರಾರ್ಧ ಆಯುಷ್ಯ ಇದೆ ಅಂತ ಚತುರ್ಮುಖನಿಗೆ ಕಾಲದ ಮಧ್ಯಗೆರೆಯನ್ನ ತೋರಿಸಿದ ಹಾಗೆ ಭಗವಂತನಿಗೆ ಕಾಲದ ಮಧ್ಯಗೆರೆಯನ್ನ, ದೇಶದ ಮಧ್ಯಗೆರೆಯನ್ನ ತೋರಿಸ್ಲಿಕ್ಕೆ ಬರುದು. ಇನ್ನು ಗುಣಗಳ ಲೆಕ್ಕಾಚಾರದಲ್ಲೂ ಮಧ್ಯಗೆರೆ. ಇಷ್ಟು ಗುಣಗಳಿವೆ, ಅದರಲ್ಲಿ ಮಧ್ಯದ ಗುಣ ಯಾವುದು ಅಂದ್ರೆ ಇದು ಅಂತ. ಹೀಗೆ ದೇಶ ಕಾಲ ಗುಣಗಳಲ್ಲೂ ಕೂಡ ಮಧ್ಯವನ್ನ ತೋರಿಸ್ಲಿಕ್ಕೆ ಬರುದಿಲ್ಲ ಅಂದ್ರೆ ಅದು ಒತ್ತು ಹೇಳಿದ್ದದು. ಆ ಮಧ್ಯ ಇಲ್ಲ ಅಂತ ಹೇಳಿದ್ರಿಂದ ಏನಾಯ್ತು ಅಂದ್ರೆ ತುದಿ ಮೊದಲಿಲ್ಲ ಅನ್ನೋದು ಪೂರ ನಿಶ್ಚಯ ಆಗಿ ಹೋಯ್ತು. ಕೇವಲ ಒಂದು ಮೇಲ್ನೋಟಕ್ಕೆ ನೀವೆಲ್ಲ ನಿಮಗೆ ಏನಪ್ಪ, ನಿಮಗೆ ನಿಮ್ಮ ಆಸ್ತಿ ಈ ಕಡೆ ಎಲ್ಲಿವರೆಗಿದೆ ಅಂತ ಗೊತ್ತಿಲ್ಲ, ಆ ಕಡೆ ಎಲ್ಲಿವರೆಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳುವಾಗ ಗೊತ್ತಾಗುವುದು ಇಲ್ಲ. ಅಷ್ಟು ದೂರ ಇದೆ ಅನ್ನೋ ಅರ್ಥದಲ್ಲಿ ಹೇಳುವುದಷ್ಟೇ ಬಿಟ್ರೆ ಅದಕ್ಕೆ ಕೊನೆ ಇಲ್ಲ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಎಲ್ಲೋ ಒಂದು ಕಡೆಗೆ ಕಾಂಪೌಂಡ್ ಕೊನೆ ಆಗತ್ತೆ. ಈ RTC ಯಲ್ಲಿ ಅದು ಇಷ್ಟೇ ಜಾಗಕ್ಕೆ ಇವರು ಅಧಿಕಾರಿಗಳು ಓನರ್ಗಳು ಅಂತ ಬರ್ದಿರ್ತಾರೆ. ಆದ್ರಿಂದ ಮಧ್ಯ ಅನ್ನುವ ಶಬ್ದವನ್ನ ಹಾಕಿ ಹೇಳಲಿಕ್ಕೆ ಬರ್ಬೇಕು ಅಂದ್ರೆ ಆ ಕಡೆ ಈ ಕಡೆಯ ಭಾಗಕ್ಕೆ ಕೊನೆ ಇರಬೇಕು. ಈ ಮಧ್ಯಂ ಅನ್ನೋ ಶಬ್ದವನ್ನು ದೇವರಲ್ಲಿ ಬಳಸಿದ್ರಿಂದ ನಿಶ್ಚಯವಾಗಿ ತುದಿ ಮೊದಲು ಅನ್ನೋದು ಕೇವಲ ಉಪಚಾರಕ್ಕಾಗಿ ಹೇಳಿದ್ದಲ್ಲ, ನಿಜವಾಗಿಯೂ ಕೂಡ ತುದಿ ಮೊದಲಿಲ್ಲ ಅನ್ನೋದನ್ನು ನಿರ್ಧರಿಸಿದ ಹಾಗಾಯಿತು. ಅನ್ಯಥಾ ಆದ್ಯಂತಾಭಾವೇನೈವ ತತ್ಸಿದ್ಧೇಹೆ. ಕೇವಲ ಅದನ್ನ ಹೇಳುವುದಾಗಿದ್ರೆ ಆದ್ಯಂತಗಳನ್ನ ನಿನಗೆ ಇಲ್ಲ ಅಂತ ಹೇಳುವಾಗ್ಲೇ ಮಧ್ಯವೂ ಇಲ್ಲ ಅಂತ ಸಿದ್ಧಿ ಆಗ್ತಿತ್ತು. ಆದ್ರೆ ಆ ಮಧ್ಯವೂ ಇಲ್ಲ ಅನ್ನೋ ಹೇಳುವ ಭಾಷೆಯ ಹಿನ್ನೆಲೆ ಏನು ಅಂದ್ರೆ ಎಲ್ಲಾ ರೀತಿಯಿಂದಲೂ ಕೂಡ ನಿಜವಾದ ಅರ್ಥದಲ್ಲಿ ಭಗವಂತನಿಗೆ ಆ ರೀತಿ ಒಂದು ಗುಣವನ್ನ ನಾವು ಚಿಂತಿಸಬೇಕು. ಮಧ್ಯವೂ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ನಿಜವಾಗಿಯೂ ದೇವರಲ್ಲಿ ಮಧ್ಯದ ಅಂಶ ಎಂದೂ ಕೂಡ ಕಾಣ್ಲಿಕ್ಕೆ ಬರುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದೆ. ನಾರಾಯಣ. ವಿಶ್ವರೂಪ ಪೂರ್ಣರೂಪ. ವಿಶ್ವರೂಪ ಅಂದ್ರೆ ಅವನು ಪೂರ್ಣ ಅನ್ನೋ ಅರ್ಥದಲ್ಲಿ ಹೇಳುದು. ಸ್ವವಿಶ್ವರೂಪೋ ಅನೂನ ರೂಪೋ ಯತೋಯಂ ಸೋನಂತೋ ನಹಿ ನಾಶೋಸ್ತಿ ತಸ್ಯ ಇತಿ ಶಾಂಡಿಲ್ಯ ಶಾಖಾಯಾಮ್. ಆಚಾರ್ಯರಿಗೆ ಇಷ್ಟು ಹೇಳಿದ್ರೆ ಸಾಕಿತ್ತು. ವಿಶ್ವರೂಪ ಪೂರ್ಣರೂಪ. ವಿಶ್ವ ಅಂದ್ರೆ ಪೂರ್ಣ ಅಂತ ಅರ್ಥ. ವಿಶ್ವ ಅಂದ್ರೆ ವಿಶ್ವ ಇಡೀ ಜಗತ್ತು ಅನ್ನುವ ಅರ್ಥದಲ್ಲಿ ಕೆಲವೊಮ್ಮೆ ಪ್ರಯೋಗ ಇದೆ, ಇನ್ನು ಎಲ್ಲ ಅನ್ನುವ ಅರ್ಥದಲ್ಲಿ ಪ್ರಯೋಗ ಇದೆ. ಹಾಗಾಗಿ ಎಲ್ಲ ಗುಣಗಳಿವೆ ಅಂತ ಹೇಳಿದ್ರೆ ಸಾಕಲ್ವಾ. ಇಲ್ಲಿ 100 ಇದೆ, ಅದೆಲ್ಲವೂ ನಿನ್ನದೇ, ಎಂಡಿದೆ ಅಂತ ಅರ್ಥ ಆಗುತ್ತೆ ವಿಶ್ವ ಅನ್ನುವ ಶಬ್ದಕ್ಕೂ ಕೂಡ. ಆದ್ರೆ ಇಲ್ಲಿ ವಿಶ್ವ ಅಂದ್ರೆ ಎಲ್ಲ, ಸರ್ವ ಅಂತ ಅರ್ಥ ಅಲ್ಲ. ಅಂದ್ರೆ ನಾವು ಲೋಕದಲ್ಲಿ ಬಳಸುವ ಹಾಗೆ ಒಂದು 60 ಪೆನ್ ಇದೆ, ಎಲ್ಲನೂ ಕೊಟ್ಬಿಡು, ಯಾರಿಗೆ ಉಳಿಸುದು, ಮಕ್ಕಳೆಲ್ಲ ಬರೀತಾರೆ ಅಂತ ಹೇಳುವಾಗ ಆ 60 ಪೆನ್ ಇದೆ ಅನ್ನೋದನ್ನ ಹೇಳದೇ ಇದ್ರೆ ಎಲ್ಲ ಕೊಡು ಅಂದ್ರೆ ಎಷ್ಟು ಅಂತ ಗೊತ್ತಾಗುದಿಲ್ಲ, ಅದು ಸಂದೇಹಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಅವರು ವಿಶ್ವ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಬರ್ದ್ಬಿಟ್ರು. ಪೂರ್ಣ ಅಂದ್ರೆ ಅದಕ್ಕೆ ಆಚೆ ಈಚೆ ಎಷ್ಟು ಅಂತ ಲೆಕ್ಕಾಚಾರ ಹೇಳಲಿಕ್ಕೆ ಬರುದಿಲ್ಲ. ಪೂರ್ಣ ರೂಪ, ಪರಿಪೂರ್ಣವಾದ, ಯಾವ ಅಂಶದಲ್ಲಿಯೂ ನೀವು ಇಷ್ಟಕ್ಕೆ ಕೊನೆ ಆಯಿತು, ಇಷ್ಟಕ್ಕೆ ಮಿತಿ ಇದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅನೂನ ರೂಪ. ಊನ ರೂಪ ಅಂದ್ರೆ ಸ್ವಲ್ಪ ಲೆಕ್ಕಾಚಾರಕ್ಕೆ ಸಿಗುವ ರೂಪ ಅಂತ. ಅನೂನ ರೂಪ ಅಂದ್ರೆ ಎಷ್ಟು ಲೆಕ್ಕ ಹಾಕಿದ್ರು ಮುಗಿಯದ್ದು ಅಂತ ಅರ್ಥ. ಅದಕ್ಕೆ ಪೂರ್ಣ ಅಂತ ಶಬ್ದ ಬಳಸುತ್ತ. ವಿಶ್ವರೂಪ ಅನೂನ ರೂಪ
ಯಥೋಯಂ ಸಹ ಅನಂತಹ ನಹಿ ನಾಶೋಸ್ತಿ ತಸ್ಯ. ಅವನು ಅನಂತ. ಯಾಕೆಂದ್ರೆ ನಹಿ ನಾಶೋಸ್ತಿ ತಸ್ಯ, ಅಂತ ಅಂದ್ರೆ ಕೊನೆ, ಅಂತ ಅಂದ್ರೆ ಮುಕ್ತಾಯ. ಭಗವಂತನಿಗೆ ನ ಮುಕ್ತಾಯ, ಎಲ್ಲೂ ಕೂಡ ಕೊನೆ ಇಲ್ಲ. ಎಲ್ಲೂ ಕೂಡ ಅವನಿಗೆ ಅವನ ಗುಣಗಳಿಗಾಗ್ಲಿ, ಅವನ ಅಸ್ತಿತ್ವಕ್ಕಾಗ್ಲಿ, ಅವನ ಅಧಿಕಾರಕ್ಕಾಗ್ಲಿ, ಅವನ ಸಾಮರ್ಥ್ಯಕ್ಕಾಗ್ಲಿ ಎಲ್ಲೂ ಕೂಡ ಮುಕ್ತಾಯ ಅಂತ ಇಲ್ಲ. ಇತಿ ಶಾಂಡಿಲ್ಯ ಶಾಖಾಯ, ಇದು ಶಾಂಡಿಲ್ಯ ಶಾಖೆಯಲ್ಲಿ ಬಂದ ರೂಪ ಅಂದ್ರೆ ವಿಷಯ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ತುಂಬಾ ಸುಂದರವಾದ ಮಾತು. ಕಿರೀಟಿನಂ, ತಲೆಯಲ್ಲಿ ಒಂದು ಸುಂದರವಾದ ಮುಕುಟ ಇದೆ, ಮುಕುಟಮಣಿ. ಗದಿನಂ, ಕೈಯಲ್ಲಿ ಸುಂದರವಾದ ಗದೆ ಇದೆ. ಚಕ್ರಿಣಂ, ಚಕ್ರವನ್ನು ಹಿಡಿದಿದ್ದಾನೆ, ಅಂದ್ರೆ ರಥದ ಗಾಲಿ. ತೇಜೋರಾಶಿಂ, ಬೆಳಕಿನ ಮುದ್ದೆಯಾಗಿ ಬಿದ್ದಿದ್ದಾನೆ, ಅಂದ್ರೆ ಮುದ್ದೆಯಾಗಿ ತುಂಬಿದ್ದಾನೆ. ಸರ್ವತೋ ದೀಪ್ತಿಮಂತಂ, ಅದು ಮುದ್ದೆಯಾಗಿ ಒಂದ್ ಕಡೆಗೆ ಅಂದ್ರೆ ಮುಂದೆ ಎಲ್ಲಿಗೂ ಅದು ಹರಿಯುವುದಿಲ್ಲ ಅನ್ನೋ ಹಾಗೆ ಶೇಖರಣೆಗೊಂಡು ಒಂದು ಕಡೆಗೆ ಮಾತ್ರ ನಿಂತಿಲ್ಲ. ಅದು ಸರ್ವತಃ ದೀಪ್ತಿಮಂತಂ, ಎಲ್ಲ ಭಾಗಗಳನ್ನು ಕೂಡ ಆ ಬೆಳಕಿನಿಂದ ಮೀಯಿಸ್ತಾ ಇದೆ, ಬೆಳಕಿನಿಂದ ತೊಯ್ಯಿಸ್ತಾ ಇದೆ. ಅಂತಹ ಕಣ್ಣು ಕೋರೈಸುವ, ಬಹಳ ಕಣ್ಣಿಗೆ ಮುದ ನೀಡುವ ದೀಪ್ತಿ, ಬೆಳಕು, ಬೆಳಕಿನಿಂದ ಕೂಡಿರುವಂಥದ್ದು. ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾ ದುರ್ನಿರೀಕ್ಷ್ಯಂ ಸಮಂತಾತ್, ದೀಪ್ತ ಅನಲ ಅರ್ಕದ್ಯುತಿಂ, ಸೂರ್ಯನಂತೆ ಬೆಳಗುವ ರೂಪ, ಬೆಂಕಿಯಂತೆ ಸುಡುವ ರೂಪ. ಅನಲ ಅಂದ್ರೆ ಬೆಂಕಿ, ಅರ್ಕ ಅಂದ್ರೆ ಸೂರ್ಯ. ಅರ್ಕದ್ಯುತಿ ಅನಲದ್ಯುತಿ ಇವ ದೀಪ್ತಂ, ಸೂರ್ಯನ ಬೆಳಕಿನಂತೆ ಎಲ್ಲ ಕಡೆ ವ್ಯಾಪಿಸಿದೆ, ಅಗ್ನಿಯ ಬೆಳಕಿನಂತೆ ಎಲ್ಲವನ್ನ ಸುಡ್ತಾ ಇದೆ. ಅಂತಹ ಬೆಳಕಿನಿಂದ ಕೂಡಿದಂತಹ ರೂಪ ಅಂತ ಹೇಳಿದ ತಕ್ಷಣ, ಅಂದ್ರೆ ನಿಮಗೆ ದೇವರ ಬಗ್ಗೆ ಹೇಳಿದ ಹಾಗಾಯ್ತು. ದೇವರನ್ನ ಇಷ್ಟೊತ್ತು ಹೇಳಿಕ್ ಬರುದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತಾ ಇದ್ದಿದ್ದನ್ನ ಈಗ ದೇವರ ಬಗ್ಗೆ ಹೇಳಲಿಕ್ ಬಂತಲ್ವಾ ಅಂತ ಒಂದು ಯೋಚನೆ ಬಂತು. ದೀಪ್ತ ಅನಲ ಅರ್ಕದ್ಯುತಿಂ ಅಂದಾಗ ದೇವರನ್ನ ತಿಳ್ಕೊಂಡ ಹಾಗಾಯ್ತು. ಅದಕ್ಕೆ ಆಚಾರ್ಯರು ಅನಲಾರ್ಕದ್ಯುತಿಮಿತ್ಯುಕ್ತೆ ಮಿತತ್ವ ಶಂಕಾಂ ಅಪಾಕರೋತಿ ಅಪ್ರಮೇಯಂ ಇತಿ. ತೊಳಗುವ ಸೂರ್ಯನ ಬೆಳಕು, ಜ್ವಲಿಸುವ ಬೆಂಕಿಯ ತಾಪ, ಹೀಗೊಂದು ಅಳತೆಯ ರೂಪ ಗೊತ್ತಾಯ್ತಲ್ವಾ? ಅದಕ್ಕೆ ಹೇಳಿದ್ರು ಅಪ್ರಮೇಯಂ. ಎಷ್ಟು ಅಂತ ನಿಮ್ಗೆ ಉದಾಹರಣೆಗೋಸ್ಕರ ಸೂರ್ಯನಂತೆ ಬೆಳಗ್ತಾ ಇದೆ, ಅಗ್ನಿಯಂತೆ ತೊಳಗ್ತಾ ಇದೆ ಅಂತ ಹೇಳಿದ್ದು. ಆದ್ರೆ ಅದು ಸೂರ್ಯನಂತೆ ಅಗ್ನಿಯಂತೆ ಅನ್ನೋದು ಅದಕ್ಕೊಂದು ಚೌಕಟ್ಟು ಹಾಕಿದ್ದಲ್ಲ, ನಮ್ ಪರಿಚಯಿಸಿದ್ದು. ಅದು ಎಷ್ಟು ಸೂರ್ಯ ಆಗಿರ್ಬೋದು ಗೊತ್ತಿಲ್ಲ, ಎಷ್ಟು ಕಾಲದ ಅಗ್ನಿ ಇರ್ಬೋದು ಗೊತ್ತಿಲ್ಲ. ಅಪ್ರಮೇಯಂ, ಅದನ್ನ ಒಂದು ಚೌಕಟ್ಟಿನಲ್ಲಿ ಬಂಧಿಸಿ, ಇಷ್ಟೇ ಬೆಳಕು, ಇಷ್ಟೇ ಶಾಖ, ಇಷ್ಟು ಫ್ಯಾರನ್ ಹೀಟ್ ಅಂತ, ಈಗ 6000 ಫ್ಯಾರನ್ ಹೀಟ್ ಸೂರ್ಯನ ಸುತ್ತ ಬೆಳಕು ನಿರಂತರ ಹೊರಗೆ ಚಿಮ್ತಾ ಇರುತ್ತೆ ಅಂತ ನಾವು ಹೇಳ್ತೇವೆ. ಅದಕ್ಕಿಂತ ಹೆಚ್ಚು ಹೇಳಲಿಕ್ಕಾಗುದಿಲ್ಲ, ಯಾಕೆಂದ್ರೆ ಇದಕ್ಕಿಂತ 40,000 ಪಟ್ಟು ಹೆಚ್ಚಿನದ್ದು ನಕ್ಷತ್ರಗಳಿವೆ ಅಂತ ನಾವು ಹೇಳುದು. ಅಂದ್ರೆ ಅದರ ಬಿಸಿಗೆ ಒಂದು ಮಿತಿ ಬಂತು. ಆದ್ರೆ ಭಗವಂತನಿಗೆ ಮಿತಿ ಬರಲಿಲ್ಲ, ಬರುವುದೂ ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ಅಪ್ರಮೇಯಂ. ಅಳದು ಬಿಟ್ಟೆ ಅಂತ ಅನ್ಕೊಳ್ಬೇಡಿ. ಅದು ನಮ್ಗೆ ಒಂದು ಆಲೋಚನೆ ಮಾಡಿದ್ರೆ ಮನಸ್ಸಿನಲ್ಲಿ ಗಮನಕ್ಕೆ ಇಷ್ಟು ಬರ್ಲಿ, ಇಷ್ಟು ಭಗವಂತನನ್ನು ಚಿಂತಿಸಬಹುದು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಆ ಮಾತನ್ನ ನಿರೂಪಣೆ ಮಾಡಿದ್ದು ಹೊರತು ಅವನನ್ನ ಪರಿಚಯಿಸಿಕೊಂಡಾಯ್ತು ಅನ್ನುವ ಅರ್ಥದಲ್ಲಿ ಆ ಶಬ್ದಗಳಿಲ್ಲ ಅನ್ನೋದಕ್ಕೋಸ್ಕರ ಆಚಾರ್ಯರು ಅಪ್ರಮೇಯಂ ಅನ್ನುವ ಶಬ್ದವನ್ನ ಕೃಷ್ಣ ಅರ್ಜುನ ಆ ಮಾತಿನಲ್ಲಿ ಹೇಳ್ತಾ ಇದ್ದಾನೆ
ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮ ಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಂ ಅಕ್ಷರಂ, ನೀನು ಕೊನೆ ಇಲ್ಲದವನು. ಪರಮಂ, ಮಾ ಲಕ್ಷ್ಮಿಯಿಂದ ಪರ, ಲಕ್ಷ್ಮಿಯನ್ನು ಮೀರಿದವನು, ಲಕ್ಷ್ಮಿಗೂ ಕೂಡ ಪರತ್ವವನ್ನ ಕೊಟ್ಟವನು, ಅವಳನ್ನ ಪಾಲಿಸುವವನು, ಅವಳಲ್ಲಿ ರಮಿಸುವವನು, ಅವಳಿಗಾಗಿ ಅವಳ ಜೊತೆಗಿರುವವನು. ವೇದಿತವ್ಯಂ, ವೇದಿತವ್ಯಂ ಅಂದ್ರೆ ಹೀಗಂತ ದೇವರನ್ನ ಯಾವಾಗ್ಲೂ ನೆನ್ಪಿಟ್ಕೊಂಡು ತಿಳಿಬೇಕು. ಅವನು ಸ್ವರಮಣ, ಅವನಿಗೆ ಇನ್ಯಾರದ್ದೂ ಕೂಡ ಸಂತೋಷ ಪಡೆಯುವ, ಇನ್ಯಾರಿಂದಲೂ ಸಂತೋಷ ಪಡೆಯುವ ಅಗತ್ಯ ಅವನಿಗಿಲ್ಲ. ಅವನು ಪರಿಪೂರ್ಣ, ಅವನು ಮಾತ್ರ ಹಾಗೆ. ಉಳಿದವರು ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಡಿಪೆಂಡೆನ್ಸಿ ಇದ್ದೇ ಇದೆ. ಅದರಿಂದಾಗಿ ದೇವರನ್ನ ಅಕ್ಷರಂ ಮತ್ತು ಪರಮಂ ಅಂತ ವೇದಿತವ್ಯಂ. ಇದು ಅರ್ಜುನ ದೇವರ ಬಗ್ಗೆ ನಾನು ತಿಳ್ಕೊಂಡ ಸಂಗತಿ ಅವನತ್ರನೇ ಒಪ್ಪಿಸಿ ಇದು ಸರಿ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಕೆಲವೊಮ್ಮೆ ಏನು ಅಂದ್ರೆ, ನಾವು ಯಾವುದೋ ಒಂದು ವಿಷಯ ತಿಳ್ಕೊಂಡ್ಮೇಲೆ ಅವ್ರ ಹತ್ರನೇ ತಿಳ್ಕೊಂಡು ಅವ್ರ ಹತ್ರನೇ ನಾವು ವಾದ ಮಾಡ್ತೇವೆ, ಇದು ಹೀಗೆ, ಇದು ಹಾಗೆ, ನೀವು ಹೇಗೆ ಹೇಳ್ತೀರಿ ಅಂತ. ತಿಳ್ಕೊಂಡ ಮೇಲೆ ಅದನ್ನ ನಾವು ಸರಿ ಇದೆಯಾ, ಆ ವಿಷಯದಲ್ಲಿ ನಾವು ತೆಗೆದುಕೊಂಡ ನಿರ್ಧಾರ ಕೆಲವೊಂದ್ ಸರ್ತಿ ತಪ್ಪಾಗಿರ್ಬಹುದು, ನಾವು ಅರ್ಥ ಮಾಡ್ಕೊಳ್ಳೋದು ಎಲ್ಲೋ ಜಾರಿ ಹೋಗಿರ್ಬೋದು. ಅದಕ್ಕೆ ಅರ್ಜುನ ಅಷ್ಟನ್ನೂ ಕೂಡ ಕೃಷ್ಣ ಇಷ್ಟು ಹೊತ್ತು ಏನೆಲ್ಲ ಉಪದೇಶ ಮಾಡಿದ ಅದನ್ನ ತಾನು ತಿಳಿದ ರೀತಿಯಲ್ಲಿ ಅವನತ್ರನೇ ಮರಳಿ ಒಪ್ಪಿಸ್ತಾ ಇದ್ದಾನೆ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಂ ನೀನು, ಅಸ್ಯ ಈ ಜಗತ್ತಿಗೆ, ವಿಶ್ವಸ್ಯ ಎಲ್ಲಾ ಮುಖದಿಂದಲೂ ಕೂಡ, ಅಸ್ಯ ವಿಶ್ವಸ್ಯ ಅಂದ್ರೆ ಈ ವಿಶ್ವದಲ್ಲಿ ಎಲ್ಲೆಲ್ಲಿ ಏನೇನು ಇಲ್ಲಿ ತನಕ ವ್ಯಾಪಿಸಿಕೊಂಡು ಬಂದಿದೆ ಅದೆಲ್ಲದಕ್ಕೂ ಪರಂ ನಿಧಾನಂ. ನಿಧಾನ ಅಂದ್ರೆ ಆಶ್ರಯ ಅಥವಾ ಆಸರೆ ಅಂತ ಅರ್ಥ. ಎಲ್ಲದಕ್ಕಿಂತ ಅಡಿಬಿರದ ಹಿರಿಯ ತತ್ವ ಅಂತ ಅರಿಯಬೇಕಾದವನು ನೀನು, ಬದಲಾಗದವನು. ತ್ವಂ ಅವ್ಯಯ, ನೀನು ಬದಲಾಗುವುದಿಲ್ಲ. ತ್ವಂ ಶಾಶ್ವತ ಧರ್ಮಗೋಪ್ತ, ಶಾಶ್ವತ ಒಂದೇ ತರ ಇರುವ, ವ್ಯತ್ಯಾಸಗೊಳ್ಳದ, ವಿಕಾರಕ್ಕೆ ಒಳಗಾಗದ ಸನಾತನ ಧರ್ಮವನ್ನು ಪಾಲಿಸುವವನು. ನಾವೆಲ್ಲ ಬೋರ್ಡ್ ಹಾಕೊಂಡು ತಿರುಗುದು, ನಾವು ಸನಾತನೀಯರು, ಸನಾತನ ಧರ್ಮೀಯರು, ಸನಾತನ ಧರ್ಮವನ್ನು ರಕ್ಷಿಸ್ಲಿಕ್ಕೋಸ್ಕರ ಪಣ ತೊಟ್ಟವರು. ಆ ಶಬ್ದ ಅವನಿಗೆ ಮಾತ್ರ ಸುಟೇಬಲ್. ಇನ್ಯಾರೇ ಏನೇ ಹೇಳಿಕೊಂಡ್ರು ಕೂಡ ಅದು ಸುಮ್ಮನೆ, ನಮಗೂ ಒಂದು ಪದವಿ ಇರ್ಲಿ, ನಮಗೂ ಒಂದು, ಅಂದ್ರೆ ಕೆಲವರಿಗೆ ಏನು ಅಂದ್ರೆ, ಯಾರಿಗಾದ್ರೂ ಒಂದು ಪದವಿ ಕೊಟ್ಟಿದ್ದಾರೆ ಅಂದ್ರೆ ಅದು ನನ್ನ ಹತ್ರನೂ ಇರಬೇಕು ಅಂತ. ವಿದ್ಯಾವಾಚಸ್ಪತಿ ಅನ್ನೋದು ಅದು ಅಂಥ ವಿದ್ಯೆಯಲ್ಲಿ ವಾಚಸ್ಪತಿ ಅಂತ ಕಂಗೊಳಿಸುವವರಿಗೆ ಚಂದ. ನಾವು ಎಲ್ಲ ಇಟ್ಕೊಳ್ತೇವೆ ಅಂತ ಬಹಳ ಜನ ಇಟ್ಕೊಂಡ್ರೆ ಸುಮ್ನೆ ಅವರ ಹೆಸರಿನಲ್ಲಿ ಯಾವ್ದಾದ್ರು ಈಗ ಹೆಸರಿದ್ರೆ ಅದು ಸಾರ್ಥಕ ಅಲ್ಲದೆ ಹೇಗೆ ಸುಮ್ನೆ ಅವರನ್ನ ಕರೀಲಿಕ್ಕಾಗಿ ಉಪಯೋಗ ಆಗುತ್ತೋ ಹಾಗೆ ಇದು ಕೂಡ ಅರ್ಥವತ್ತಲ್ಲದೆ ಸುಮ್ನೆ ಅವ್ರ ಜೊತೆಗಿರುತ್ತೆ. ಹಾಗೆ ಭಗವಂತನಿಗೆ ಶಾಶ್ವತ ಧರ್ಮಗೋಪ್ತ ಅನ್ನುವ ಶಬ್ದವನ್ನ ಕೊಟ್ಟದ್ದು ಅದು ಸ್ವತಃ ಅರ್ಜುನ ಅವನ ನಡೆನುಡಿಗಳನ್ನ ಅರಿತು ಕೊಟ್ಟದ್ದು, ಅಥವಾ ಅದು ಸ್ಫುರಣೆಯಾಗಿ ಬಂದದ್ದು. ಅವ್ರಿಗೆ ಕೊಟ್ಟಿದಾರ, ಹಾಗಾದ್ರೆ ಅದು ನನಗೂ ಬೇಕು ಅಂತ ಅನ್ನುವ ಹಠದಲ್ಲಿ ದೇವ್ರು ಯಾರ ಹತ್ರನೂ ಕೇಳಿ ತಗೊಂಡದ್ದಲ್ಲ. ಅರ್ಜುನ ಸ್ವತಃ ತನ್ನ ಮನಸ್ಸಿನಲ್ಲಿ ಭಗವಂತನಲ್ಲಿರುವ ಈ ಭಗವಂತನ ಕಾರ್ಯಭಾರಗಳನ್ನ ಕಂಡ ಸಂಗತಿಗಳನ್ನ ಈ ಪದಗಳಲ್ಲಿ ಹೆಣೆದು ದೇವರ ಮುಂದೆಯೇ ಒಪ್ಪಿಸಿ ಹೇಳುತ್ತಾನೆ. ಸನಾತನಸ್ತ್ವಂ, ನೀನು ಯಾವಾಗ್ಲೂ ವೇದದಿಂದ ಪ್ರತಿಪಾದ್ಯ. ಸನಾತನಸ್ತ್ವಂ, ನಾದದಿಂದ ಪ್ರತಿಪಾದ್ಯ, ವೇದದಿಂದ ಪ್ರತಿಪಾದ್ಯ. ನೀನು ಪುರಾಣ ಪುರುಷೋತ್ತಮ. ಪುರುಷೋ ಮತೋ ಮೇ, ಇದು ನಾನು ಹೀಗೆ ಅಭಿಪ್ರಾಯ ಪಟ್ಟಿದ್ದೇನೆ, ನನಗೆ ಹೀಗೆ ನಿನ್ನ ಬಗ್ಗೆ ಅಂದಾಜಾಗಿದೆ, ಅಥವಾ ನನಗೆ ಹಾಗೆ ಅರಿವಿಗೆ ಬಂದಿದೆ. ಮತೋಮೆ, ನೀನು ನಿಜವಾಗಿಯೂ ಈ ಎಲ್ಲ ಗುಣಗಳಿಂದ ಕೂಡಿದವ. ಸುಮ್ಮನೆ ನಿನ್ನನ್ನು ನಾನು ನೋಡಿ, ಆ ಮತೋಮೆ ಅನ್ನುವ ಶಬ್ದದ ಹಿನ್ನೆಲೆಯಲ್ಲಿ ಸ್ತೋತ್ರ ಮಾಡುವ ಕೆಲವೊಂದ್ ಸರ್ತಿ ನಾವು ಕೆಲವರನ್ನ, ಏನ್ ಚೆನ್ನಾಗಿ ಹಾಡ್ತೀರಿ, ಏನು ವಿಷಯಗಳನ್ನು ಹೇಳ್ತೀರಿ, ಎಷ್ಟೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೆಲ್ಲ ಓದ್ಕೊಂಡಿದ್ದೀರಿ, ನಿಮಗೆ ಎಷ್ಟು ವಿಷಯಗಳು ಗೊತ್ತಿದೆ, ನಿಮಗೆ ಗೊತ್ತಿಲ್ಲದ ಸಂಗತಿಯೇ ಇಲ್ಲ ಅಂತ ಪಾಪ ಕೇಳಿಸಿಕೊಂಡವರು ಬಹಳ ಉದಾರವಾಗಿ ತಾನು ಕೇಳಿಸಿಕೊಂಡ ಸಂಗತಿಯ ಕೃತಜ್ಞತೆಯನ್ನು ಅರ್ಪಿಸುವ ಬಗೆಯಲ್ಲಿ ಮಾತಾಡ್ತಾರೆ. ನಮ್ಗೇನಾಗುತ್ತೆ ಅಂದ್ರೆ, ನನಗೆಲ್ಲ
ಗೊತ್ತಾಗ್ಬಿಟ್ಟಿದೆ ಅಂತ ನಾವು ಭ್ರಮೆಗೊಳಗಾಗುವ ಸಾಧ್ಯತೆ ಹೆಚ್ಚು. ಎಷ್ಟು ಕೆಲಸ ಮಾಡ್ತೀರಿ, ನಿಮ್ಮಷ್ಟು ಕೆಲಸ ಮಾಡುವವರೇ ಇಲ್ಲ, ನೀವೇ ಇಷ್ಟು ಕೆಲಸ ಮಾಡ್ತೀರಿ, ನಿಮ್ಮ ಹಾಗೆ ಯಾರು ಮಾಡುವರಿಲ್ಲ ಅಂತ ಹೇಳಿದ ತಕ್ಷಣ ನಾವು ಉಬ್ಬಿ ಸಣ್ಣ ಸೂಜಿ ಚುಚ್ಚಿದ್ರೆ ಪಟ್ ಅಂತ ಒಡೆದೋಗ್ಬೇಕು, ಅಷ್ಟು ಉಬ್ಬಿ ಬಿಡ್ತೇವೆ. ಆದ್ರೆ ಆ ಎಲ್ಲಾ ಗುಣಗಳು ಕೇವಲ ನಮ್ಮ ಒಂದು ತತ್ಕಾಲದ ಮೌಲ್ಯವನ್ನ ಹೆಚ್ಚಿಸುವುದಕ್ಕಾಗಿ ಹೇಳುವ ಮಾತುಗಳಾಗಿರ್ತವೆ ಹೊರತು ಅದಕ್ಕೆ ಯಥಾರ್ಥವಾದ ಹಿನ್ನೆಲೆ ಇರುವುದಿಲ್ಲ. ಆದ್ರೆ ಭಗವಂತನಲ್ಲಿ ಹೇಳುವಾಗ ಹಾಗಲ್ಲ. ಅದು ಪ್ರತಿ ಒಂದು ಆ ಶಬ್ದವೂ ಕೂಡ ಅರ್ಜುನ ಐ ಮೀನ್ ಇಟ್, ಮತೋಮೆ, ನಾನು ಈ ವಿಷಯದಲ್ಲಿ ತಿಳಿದು ಹೇಳ್ತಾ ಇದ್ದೇನೆ, ನನಗೆ ಆ ವಿಷಯ ಗೊತ್ತು, ನೀನು ಶಾಶ್ವತ ಧರ್ಮಗೋಪ್ತ ಅನ್ನೋದು ನನಗೆ ಗೊತ್ತು. ಎಷ್ಟೆಲ್ಲ ಯುದ್ಧಗಳಲ್ಲಿ ನೀನು ದುಷ್ಟರನ್ನ ಸೆದೆಬಡಿದು ಮತ್ತೆ ಧರ್ಮ ಸಂಸ್ಥಾಪನೆ ಮಾಡಿರುವುದರ ಬಗ್ಗೆ ನನಗೆ ಸರಿಯಾದ ಪ್ರಜ್ಞೆ ಇದೆ, ನನಗೆ ಅದರ ಬಗ್ಗೆ ತಿಳಿವಿದೆ, ನಾನು ಅದನ್ನು ಸರಿಯಾಗಿ ಕಂಡುಕೊಂಡಿದ್ದೇನೆ. ಇದು ಕೇವಲ ಸಭೆಯಲ್ಲಿ ಸಮಾರಂಭದಲ್ಲಿ ಅವರ ಮುಖಕ್ಕೆ ಅವ್ರು ಮಾಡಿರುವ ಅವ್ಯವಸ್ಥೆಗಳಿಗೆ ಬೈಲಿಕ್ಕಾಗಲ್ಲ ಅಂತ ಸಭಾ ಮರ್ಯಾದೆಯನ್ನು ಉಳಿಸುವುದಕ್ಕೋಸ್ಕರ ಹೇಳುವ ಕೇವಲ ಗೊಂದಲದ ಗೂಡುಗಳಿರುವ ಹೊಗಳಿಕೆಯ ಮಾತಿನ ತುತ್ತಲ್ಲ ಇದು. ಇದು ನಿಜವಾದ ಅರ್ಥದಲ್ಲಿ ಭಗವಂತನಿಗೆ ಒಪ್ಪಿಸುವ ನೈವೇದ್ಯ. ಕೊಡದೇ ಇದ್ರೆ ಕಚ್ಚಿ ಬಿಡ್ತಾನೆ ಅಂತ ಕೆಲವರಿಗೆ ಒಂದಿಷ್ಟು ಗೌರವ ಕೊಡುದಿದೆ. ಅವರಿಗೆ ಹಾಗೆ ಹಾಕದೇ ಇದ್ರೆ ಹೆಸರು, ಅಯ್ಯೋ ಆಮೇಲೆ ಫೋನ್ ಮಾಡಿ ಪ್ರಾಣ ತಿಂದು ಬಿಡ್ತಾರೆ, ಅದಕ್ಕೋಸ್ಕರ ಹೀಗೆಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡ ಪದವಿಗಳ ಹೆಸರು ಹಾಕಿ. ಕೆಲವ್ರದ್ದು ಏನಿರುತ್ತೆ ಅಂದ್ರೆ ಅವರ ಹೆಸರಿಗಿಂತ ಅವರ ಬಾಲವೇ ದೊಡ್ಡದಿರುತ್ತೆ, ಅದನ್ನ ಪುಸ್ತಕದಲ್ಲಿ ಪ್ರಿಂಟ್ ಮಾಡ್ಲಿಕ್ಕೆ ಒಂದು ಪೇಜ್ ಬೇರೆ ಇಟ್ಬೇಕಾಗತ್ತೆ. ಕೆಲವೊಂದ್ ಸರ್ತಿ ಅಂತೂ ನಿಮ್ಮ ಬಯೋ ಡೇಟಾ ಕೊಡಿ ಅಂದ್ರೆ 10 ಪೇಜ್ ಕೊಡ್ತಾರೆ. ನಮ್ಗೆ ಇರುವುದೇ ಅಲ್ಲಿ ಇಡೀ ಕಾರ್ಯಕ್ರಮ 10 ನಿಮಿಷದ್ದು. ಇವ್ರು 10 ನಿಮಿಷದ ಬಯೋಡೇಟಾ ಓದುದ್ರಲ್ಲೇ ಪ್ರಾಣ ಹೋಗುತ್ತೆ. ಕೊನೆಗೋರು ನಿಮ್ಮ ಬಯೋಡೇಟಾವನ್ನ ಫ್ಲೆಕ್ಸ್ ಅಲ್ಲಿ ಹಾಕ್ಬಿಟ್ಟಿದೀವಿ, ಅಲ್ಲೇ ಎಲ್ರು ಓದ್ಕೋತಾರೆ ಅಂತ. ಅದು ಹಾಕದೇ ಇದ್ರೆ ಅದಕ್ಕೂ ಬೈತಾರೆ, ನೀವೇನ್ರಿ ಅಷ್ಟೆಲ್ಲ ಬಯೋಡೇಟಾ ಕೇಳಿ ನಮ್ಮ ಬಗ್ಗೆ ಏನು ಹೇಳಲೇ ಇಲ್ಲ, ಒಂದೇ ನಿಮಿಷದಲ್ಲಿ ಸ್ವಾಗತ ಮಾಡಿ ಮುಗಿಸ್ಬಿಟ್ರಿ ಅಂತ ಬೈಯೋರು ಇರ್ತಾರೆ. ಆದ್ರೆ ಭಗವಂತನಿಗೆ ಹಾಗೆ ಅದು ಕೇವಲ ಬಯೋಡೇಟಾ ಅಲ್ಲ, ಅದು ನಿಜವಾದ ಬಯೋಡೇಟಾ. ನಿಜವಾದ ಭಗವಂತನ ಗುಣಚಿಂತನೆಯನ್ನ ಮಾಡ್ಲಿಕ್ಕಿರುವಂತಹ ಅವಕಾಶವುಳ್ಳದ್ದು ಇತಿ ಮತೋಮೆ. ಇದು ನಾನು ಚೆನ್ನಾಗಿ ತಿಳಿದು ನಿನ್ನ ಬಗ್ಗೆ ಹೇಳ್ತಾ ಇದ್ದೇನೆ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ನಿನ್ನ ಹಿಂದೆಯೂ ನಾನ್ ತನ್ನ ಮಧ್ಯನ್ನ ಪುನಸ್ತವಾದಿಂ ಅನ್ನುವ ಮಾತು ಬಂತು. ಈಗ ನೋಡಿದ್ರೆ ಮತ್ತೆ ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅಂತ ಬಂತು. ಅಲ್ರಿ, ಹೊಗಳಿಕ್ಕೆ ಬರುದಿಲ್ಲ ಅಂತ ಆದ್ರೆ ಏನ್ ಹೇಳಿದೀವೋ ಅದನ್ನ ಹೇಳಿ ಮುಗಿಸಿದ್ರೆ ಸಾಕು. ಅದೇ ಶಬ್ದವನ್ನು ಇನ್ನೊಂದು ರೀತಿಯಲ್ಲಿ ಇನ್ನೊಂದು ತರ ಹೊಗಳಿ ಶ್ಲೋಕ ತುಂಬಿಸುವ ಕಾರ್ಯಕ್ರಮ ಯಾಕೆ? ಅಥವಾ ನಾನು 50 ಶ್ಲೋಕದಲ್ಲಿ ದೇವರನ್ನು ಹೊಗಳದೆ ಅನ್ನುವ ಚಪಲ ಯಾಕೆ ಅಂತ ನಮಗೊಂದು ಡೌಟ್ ಬರ್ಬೋದು. ನೋಡಿ, ಇದು ದೋಷ ಚಿಂತ್ಯ. ಈ ರೀತಿ ಚಿಂತನೆ ಮಾಡುದು ತಪ್ಪಲ್ಲ. ಆದ್ರೆ ಅದಕ್ಕೆ ಆಚಾರ್ಯರು ಅದರ ವಿವರಣೆಯನ್ನು ಕೊಡ್ತಾರೆ. ಶಶಿ ಸೂರ್ಯಂ ನೇತ್ರಂ ಎಲ್ಲಿ ಬಂತು? ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ. ಈ ಶಶಿ ಸೂರ್ಯ ನೇತ್ರ ಅಂದ್ರೆ ಅಹಂ ಕ್ರತುಹು ಅಂತ ಹೇಳಿಕೊಂಡ ಹಾಗೆ. ಅಹಂ ಕ್ರತುಹು ಅಂದ್ರೆ ನನ್ನಿಂದ ಯಜ್ಞ ಹುಟ್ಟಿತು, ನನ್ನಿಂದ ಯಜ್ಞ ಲೋಕಕ್ಕೆ ದೊರಕಿತು ಅಂತ ಅರ್ಥದಲ್ಲಿ ಅಹಂ ಕ್ರತುಹು ಅನ್ನೋ ಶಬ್ದವನ್ನು ಬಳಸ್ತಾರೆ. ನಾನೇ ಬೆಂಕಿ ಅಂತ ಅರ್ಥನ. ಬೆಂಕಿಯನ್ನ ಉಜ್ವಲಗೊಳಿಸಿ ಅಥವಾ ಉದ್ದೀಪನೆಗೊಳಿಸಿ ಯಜ್ಞಕ್ಕೆ ಬೇಕಿರುವ ಪದಾರ್ಥಗಳನ್ನೆಲ್ಲ ಕಾಲಕಾಲಕ್ಕೆ ಮಂತ್ರಯುಕ್ತವಾಗಿ ಹೇಳಿ ಅದನ್ನ ಮುಗಿಸಿದವನು ಅನ್ನುವ ಅರ್ಥದಲ್ಲಿ ಅಹಂ ಕ್ರತುಹು, ನಾನೇ ಆ ಯಜ್ಞವನ್ನ ನಡೆಸಿದವನು ಅನ್ನುವ ಅರ್ಥದಲ್ಲಿ ಲೋಕದಲ್ಲಿ ಹೇಗೆ ಬಳಕೆ ಮಾಡ್ತೇವೋ ಹಾಗೆ ಶಶಿಸೂರ್ಯ ನೇತ್ರ ಅಂದ್ರೆ ಸೂರ್ಯಚಂದ್ರರೇ ಅವನ ಕಣ್ಣುಗಳು ಅಂತ ನೇರ ಅಭಿಪ್ರಾಯ ಅಲ್ಲ. ಇರಬಹುದು ಒಂದು ಆಕೃತಿಯಲ್ಲಿ ದೇವರಿಗೆ ಕಣ್ಣು ಮೂಗ ಕಣ್ಣಾಗಿಯೂ ಅವರು ಕಾರ್ಯವನ್ನ ನಿರ್ವಹಿಸಬಹುದು. ಆದ್ರೆ ಅದರ ಯಾಕಲ್ಲಿ ನೆಲೆಸಿದ್ದಾರೆ, ಯಾಕಲ್ಲಿ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ತವಾಂಗಜ ಸರ್ವ ಸುರಾದಯೋಪಿ ತಸ್ಮಾತ್ ತದಂಗೆ ತ್ರಿಶಭಿ ಸುರ ಸುತಾಸ್ತುತಾಸ್ತೆ ಇತಿ ಋಗ್ವೇದ ಖಿಲೇಶು. ಚಂದ್ರಮಾ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ಅಂತ ಪುರುಷ ಸೂಕ್ತದಲ್ಲೂ ಬಂದ ಮಾತು.
ತವ ಅಂಗಜಾಹ ಸುರಾಸುರಾದಯೋಪಿ ಸರ್ವಸುರಾದಯೋಪಿ. ಎಲ್ಲ ಸುರರು, ಎಲ್ಲ ಆ ದೇವತೆಗಳು ತದ್ ಅಂಗಜಾಹ. ತದಂಗಜಾಹ ಅಂತಂದ್ರೆ ಭಗವಂತನ ಇಂದ್ರಿಯಗಳಿಂದ ಹೊರಹೊಮ್ಮಿದವರು. ಆದ್ರಿಂದಾಗಿ ತದಂಗೇತಿ ಋಷಿಭಿ ಸ್ತುತಾಹ. ಆದ್ರಿಂದಾಗಿ ಆ ಕಣ್ಣನ್ನೇ ಸೂರ್ಯ ಅಂತ ಹೇಳಿಬಿಟ್ರು, ಆ ಕಿವಿಯನ್ನೇ ದಿಗ್ದೇವತೆಗಳು ಚಂದ್ರ ಅಂತ ಹೇಳಿಬಿಟ್ರು, ಅಥವಾ ಧರ್ಮವನ್ನೇ ಉರಸ್ಸು ಅಂತ ಹೇಳ್ತಾರೆ. ಕೆಲವೊಂದ್ ಸರ್ತಿ ಒಂದೊಂದು ಶಬ್ದದಿಂದ ಆ ವ್ಯಕ್ತಿಯನ್ನ ಅದೇ ಶಬ್ದವಾಗಿ ಪ್ರಯೋಗ ಮಾಡಿ ಬಿಡ್ತಾರೆ. ತರ್ಕಾರಿ ಅಂತ ಅವನನ್ನೇ ತರಕಾರಿ ಮಾಡಿ ಬಿಡ್ತಾರೆ ಕರೆಯುವಾಗ. ಆದ್ರೆ ಅದರ ಅಭಿಪ್ರಾಯ ಅವನಿಗೇನೋ ಒಂದು ಅದಕ್ಕೆ ಸಂಪರ್ಕ ಇದೆ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದ್ದು ಹೊರತು ಅವನೇ ತರ್ಕಾರಿ ಅಂತ ಅರ್ಥ ಅಲ್ಲ. ಹೇಗೋ ಹಾಗೆ ಇಲ್ಲಿ ಅವನಿಂದ ಹುಟ್ಟಿದ್ದಾದ್ರಿಂದಾಗಿ ಆ ಇಂದ್ರಿಯಗಳಲ್ಲಿ ಆ ದೇವತೆಗಳನ್ನೇ ಗುರುತಿಸಿ ಕಣ್ಣು ಅಂದ್ರೆ ಸೂರ್ಯ, ಕಣ್ಣು ಅಂದ್ರೆ ಚಂದ್ರ ಅಂತ ಶಶಿ ಸೂರ್ಯ ನೇತ್ರಂ. ನೇತ್ರ ಅದನ್ನ ಇನ್ನೂ ಒಂದು ಆ ನೇತ್ರ ಅನ್ನೋ ಅರ್ಥವನ್ನ ಅಕಸ್ಮಾತ್ ಇನ್ನೊಂದು ಮುಖದಿಂದ ನೋಡಿದ್ರೆ ಬಾಹು ಅಂತೆಲ್ಲ ಇದೆ, ಆದ್ರಿಂದಾಗಿ ಇಂದ್ರಿಯಗಳನ್ನ ಹೇಳಿದ್ದು ಅನ್ನೋ ಅರ್ಥದಲ್ಲಿ ತಪ್ಪಿಲ್ಲ. ಆದ್ರೆ ಅದಕ್ಕೆ ಇನ್ನೊಂದು ಮುಖದಲ್ಲಿ ಚಿಂತಿಸಿದರೆ ಶಶಿ ಸೂರ್ಯರನ್ನ ಕೊಂಡೊಯ್ಯುವವನು. ನೇತ್ರಕ್ಕೆ ನೇತ್ರ ಅಂತ ಯಾಕೆ ಹೆಸರು? ನಯತೀತಿ ನೇತ್ರಂ, ನಯತಿ ತ್ರಾತಿಚ, ಕೊಂಡೊಯ್ದು ಕಾಪಾಡುತ್ತೆ, ಆದ್ರಿಂದಾಗಿ ನೇತ್ರ ಅಂತ ಹೆಸರು. ಹಾಗೆ ಶಶಿ ಸೂರ್ಯರನ್ನ ಆಕಾಶದ ದಾರಿಯಲ್ಲಿ ಕೊಂಡೊಯ್ದು ಜಗತ್ತನ್ನ ಕಾಪಾಡ್ತಾನೆ. ಆದ್ರಿಂದಾಗಿ ಅವನು ಈ ಸೂರ್ಯ ಚಂದ್ರರೆಲ್ಲ ಕಾಲಕಾಲಕ್ಕೆ ಸರಿಯಾಗಿ ತಿರುಗಿದ್ರೆ ಮಾತ್ರ ನಮಗೆ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳೆಲ್ಲ ಗೊತ್ತಾಗುತ್ತೆ. ಅದು ಯಾಕೆ ಅಷ್ಟು ಕಾಂಪ್ಲಿಕೇಶನ್ನು, ಯಾಕೆ ಹೀಗೆ ವಿವರಣೆಗಳು ಬೇರೆ ಬೇರೆ ಆ ದಿನಗಳಲ್ಲಿ ವ್ಯತ್ಯಾಸ ಬರುತ್ತೆ ಅಂದ್ರೆ ಜಗತ್ತಲ್ಲಿ ಅದು ಇರುವುದೇ ಹಾಗೆ. ಅದು ಕೆಲವೊಂದ್ ಸರ್ತಿ ನಾವು ಕರೆಕ್ಟ್ ಆಗಿ ಇಷ್ಟು ಸಮಯಕ್ಕೆ ಸರಿಯಾಗಿ ಅದನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಕ್ರಮದಲ್ಲಿ ವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಗ್ರಹ ಗತಿಗಳೆಲ್ಲ ಬೇರೆ ಬೇರೆ ದಿಕ್ಕುಗಳಿಂದ ಬೇರೆ ಬೇರೆ ಡಿಗ್ರಿಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಯನ್ನ ಕಾಲ ಕಾಲಕ್ಕೆ ಫಲಗಳ ವ್ಯತ್ಯಾಸವನ್ನು ತೋರಿಸುವುದಕ್ಕೋಸ್ಕರ ಕಾಲದ ರಚನೆ ಇದೆ. ಇದರ ಬಗ್ಗೆ ಹೇಳಲಿಕ್ಕೇನೆ ಒಂದು ಸುಮಾರು ಸಮಯ ಬೇಕು. ಆದ್ರೆ ಪ್ರಸಕ್ತ ನೇತ್ರ ಅಂತ ದೇವರನ್ನ ಯಾಕೆ ಕರೆದ್ರು ಅಂತಂದ್ರೆ ಅವನು ಗೊತ್ತಿದ್ದೇ ಆ ಕಾಲದ ವ್ಯತ್ಯಾಸದ ಜೊತೆಗೆ ಸೂರ್ಯಚಂದ್ರರನ್ನ ಕರೆದೊಯ್ದು ಆ ಸೂರ್ಯಚಂದ್ರರ ಮೂಲಕ ಜಗತ್ತಿನ ವ್ಯವಸ್ಥೆಯನ್ನ ಕರ್ಕೊಂಡು ಹೋಗ್ತಾನೆ. ಶಶಿ ಸೂರ್ಯರನ್ನ ಕರ್ಕೊಂಡು ಹೋಗುದು ಅಂದ್ರೆ ಕೇವಲ ಅದು ಅವರನ್ನ ನಿಯಂತ್ರಿಸುವುದು ಅಂತ ಅರ್ಥ ಅಲ್ಲ, ಇಡೀ ಜಗತ್ತಿನ ಕಾಲಚಕ್ರವನ್ನ ನಿಯಂತ್ರಿಸುವವನು ಭಗವಂತ. ಅದರಿಂದಾಗಿ ಆ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಭಗವಂತನನ್ನ ನಾವು ಅವನ ಅಂಗದಲ್ಲಿ ಹುಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ಅವರನ್ನ ಆ ಸ್ಥಾನದಲ್ಲಿ ಇಟ್ಟು ಹೊಗಳುತ್ತಾರೆ ಹೊರತು ಆ ಕಣ್ಣೇ ಸೂರ್ಯ, ಆ ಕಣ್ಣೇ ಚಂದ್ರ ಅಂತ ಅರ್ಥ ಅಲ್ಲ. ಇದು ಋಷಿಗಳು ಹೀಗೆ ಸ್ತುತಿ ಮಾಡುವುದು. ಇದು ಋಗ್ವೇದ ಖಿಲದಲ್ಲಿ ಬಂದ ಮಾತು. ನಿಮ್ಗೆ ಪ್ರಸಿದ್ಧವಾದ ಮಾತೇ ಇದೆಯಲ್ವಾ, ಚಂದ್ರನು ಮನಸ್ಸಿನಿಂದ ಹುಟ್ಟಿದ, ಚಕ್ಷೋಹೋ ಕಣ್ಣಿನಿಂದ ಸೂರ್ಯ ಅಜಾಯತ ಹುಟ್ಟಿದ, ಈ ಮಾತು ಇದೆ ಅಲ್ವಾ. ಹಾಗಾದ್ರೆ ಅದರ ಅರ್ಥ ಏನು? ಸೂರ್ಯಚಂದ್ರರನ್ನ ನಿಯಂತ್ರಿಸುವಂತಹ ದೇವತೆಯಾಗಿ ಆಯಾ ಸ್ಥಾನಗಳಿಂದ ಆ ದೇವತೆಗಳ ಕರ್ತವ್ಯವನ್ನು ಲೋಕದಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಜಾಗ ಮಾಡಿ ಕೊಟ್ಟಿದ್ದಾನೆ ಅಂತ ಅರ್ಥ. ಅವರನ್ನು ನಿಯಂತ್ರಿಸೋನು ಅವನೇ ಅಂತ ಅರ್ಥ. ಬಹುರೂಪತ್ವಾತ್ ಬಹ್ವಂಗತ್ವಂ ಚ ತೇಷಾಂ ಯುಕ್ತಂ. ಭಗವಂತನಿಗೆ ಬಹಳ ರೂಪ ಇರುವುದರಿಂದ ಅವರು ಬಹಳ ಕಣ್ಣುಗಳಲ್ಲಿ ಬಹಳ ಸೂರ್ಯಚಂದ್ರರಾಗಿ ನೆಲೆಸಿದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಅವರಿಗೂ ಕೂಡ ತೇಷಾಂ ಯುಕ್ತಂ ಬಹ್ವಂಗತ್ವಂ, ಬಹಳ ರೂಪ ಇರುವುದರಿಂದ ದೇವರಿಗೆ ಬಹಳ ಅಂಗಗಳು. ಯಾಕೆಂದ್ರೆ ಅಲ್ಲಿ ಅನಂತ ಬಾಹುಂ ಅಂತಿದೆ ಅಲ್ಲ. ಒಬ್ಬ ವ್ಯಕ್ತಿಗೆ ಅನಂತ ತೋಳುಗಳೇರಿಗೆ ಹೇಗೆ ಇರುವುದು ಸಾಧ್ಯ? ಎಲ್ಲಿ ಸಿಕ್ಕಿಸ್ತೀರಿ ನೀವು ತೋಳುಗಳನ್ನ? ಅಂದ್ರೆ ಅದು ತೋಳುಗಳು ಜಾಸ್ತಿ ಇರುವುದೇನು ಸಮಸ್ಯೆ ಅಲ್ಲ, ಆದ್ರೆ ಬಹು ರೂಪಗಳು ಇರುವುದರಿಂದ ನಿಮಗೆ ತರ್ಕಬದ್ಧವಾಗಿಯೇ ಯೋಚನೆ ಮಾಡಬೇಕು ಅಂತಿದ್ರೆ ಅನಂತ ಕಡೆಗಳಲ್ಲಿ ಭಗವಂತನ ರೂಪಗಳಿರುವುದರಿಂದ ಅನಂತ ತೋಳುಗಳಿವೆ, ಅನಂತ ಕಣ್ಣುಗಳಿವೆ, ಅನಂತ ಬಾಯಿಗಳಿವೆ, ಅನಂತ ಕಾಲುಗಳಿವೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಇದು ಕೂಡ ವೇದದಲ್ಲಿ ಅಲ್ಲ, ನಮ್ಮ ಲಾಜಿಕ್ಕಿಗೆ ಎಲ್ಲೂ ಕೂಡ ಹೇಗಪ್ಪ ತಲೆಗಳನ್ನ ಎಲ್ಲೆಲ್ಲಿ ಜೋಡಿಸುದು? ದೇವರನ್ನ ಅಷ್ಟು ಒಂದು ಶರೀರಕ್ಕೆ ಅಷ್ಟು ತಲೆಯನ್ನ ಅನಂತ ತಲೆಗಳನ್ನ ಜೋಡಿಸುವುದು ಹೇಗೆ? ಅನಂತ ಕೈಗಳನ್ನ ಸಿಕ್ಕಿಸ್ಲಿಕ್ಕೆ ಜಾಗ ಆದ್ರೂ ಎಲ್ಲಿ? ಅನಂತ ಕಾಲುಗಳಿಂದ ನಡೆಯುವುದಾದ್ರೆ ಸೆಂಟಿಪೀಡ ಅದೇನು ಚೇರಟೆ ತರನ ದೇವರು ಓಡಾಡ್ಲಿಕ್ಕೆ?
ಅಂತೆಲ್ಲ ನಮ್ಮ ಲೆಕ್ಕಾಚಾರದಲ್ಲಿ ಆ ವಿಷಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಹೋದಾಗ ಬಹುರೂಪತ್ವ, ದೇವರನ್ನು ನಮ್ಮ ಹಾಗೆ ಪ್ರತ್ಯೇಕ ಪ್ರತ್ಯೇಕ ರೂಪವಾಗಿ ಒಂದೊಂದು ಭಾಗದಲ್ಲಿ ಚಿಂತಿಸಿ ಅಷ್ಟೂ ಕಡೆಯಲ್ಲಿ ಭಗವಂತ ಎರಡು ಕೈ, ಎರಡು ಕಾಲು, ಎರಡು ಕಣ್ಣು, ತಲೆಯ ಮೂಲಕವೇ ಒಬ್ಬನೇ ಆದುದರಿಂದಾಗಿ ಅನಂತ ವ್ಯಕ್ತಿಗಳಲ್ಲಿ ಅನಂತ ಶಿರ, ಅನಂತ ಬಾಹು, ಅನಂತ ಪಾದಗಳನ್ನ ನಾವು ಚಿಂತಿಸುವುದಕ್ಕೇನು ತಪ್ಪಿಲ್ಲ ಅಂತ ಸಾಮಾನ್ಯವಾಗಿಯೂ ಕೂಡ ಭಗವಂತನನ್ನು ಚಿಂತಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ದೋಷ ಪರಿಹಾರ. ಅಂದ್ರೆ ಅನಂತತ್ವ ಅನ್ನೋದು ಕೂಡಿಸುವುದರ ದೋಷ ಪರಿಹಾರ ಆಗುತ್ತೆ. ಸರಿ, ಈಗ ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ, ಅವನಿಗೆ ತುದಿ ಇಲ್ಲ, ಮೊದಲಿಲ್ಲ, ಜೊತೆಗೆ ನಡುವಂತೂ ಇಲ್ಲವೇ ಇಲ್ಲ. ಅನಂತಂ, ಈಗ ಆದಿ ಮಧ್ಯಾಂತ ಯಾರಿಗೆ ಇಲ್ವೋ ಅವನು ಅನಾದಿ ಮಧ್ಯಾಂತಂ. ಅನಂತ ವೀರ್ಯಂ, ಅವನ ಸಾಮರ್ಥ್ಯವನ್ನ ಅಳೆದವರಿಲ್ಲ. ಅನಂತ ವೀರ್ಯ, ಹಿಡಿದ ಕೆಲಸವನ್ನ ಕೊನೆ ದಡ ಮುಟ್ಟಿಸುವವನು. ಅನಂತ ಬಾಹುಂ, ಎಣಿಕೆ ಇಲ್ಲದಷ್ಟು ತೋಳುಗಳಿಂದ ಕೂಡಿದವನು. ಸೂರ್ಯಚಂದ್ರರನ್ನು ಹುಟ್ಟಿಸಿದ ಕಣ್ಣುಗಳು, ಆ ಕಣ್ಣಿನಿಂದ ಆ ಸೂರ್ಯಚಂದ್ರರನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ ಒಂದ್ ಪ್ರಶ್ನೆ ಉಳಿದು ಹೋಯ್ತು. ಏನು ಅಂದ್ರೆ, ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅಂತ ಹೇಳಿದ ಶಬ್ದ, ಇನ್ನೊಂದು ಕಡೆ ನಾಂತನ್ನ ಮಧ್ಯನ್ನ ಪುನಸ್ತವಾದಿಂ ಅಂತ ಹೇಳಿದ ಶಬ್ದ ಒಂದೇ ರೀತಿ ಆಯಿತು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ವಲ್ಲ ಅಂತಂದ್ರೆ, ಅಲ್ಲಿ ಅದಕ್ಕೆ ಅದು ಮುಂದೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಮತ್ತೆ ಅದನ್ನು ಓದೋಣ. ಆದ್ರೆ ಪ್ರಸಂಗ ಇಲ್ಲಿ ಬಂತಾದ್ರಿಂದ ಒಂದ್ಸರ್ತಿ ನೆನಪು ಮಾಡ್ತೇನೆ. ಇಲ್ಲಿ ಹಿಂದೆ ಹೇಳಿದಂತಹ ಬಿಡಿಸಿ ಹೇಳಿದ ಶಬ್ದ ಅದು ಕಾಲತಃ ಅನಂತ್ಯವನ್ನ ಹೇಳಿತು. ಈಗ ಅನಾದಿ ಮಧ್ಯಾಂತ ಅನಂತ ವೀರ್ಯಂ ಅನ್ನುವ ಶಬ್ದದ ಮೂಲಕ ಭಗವಂತನ ಗುಣಗಳಿಗೆ ಕೊನೆ ಇಲ್ಲ ಅನ್ನೋದನ್ನ, ತುದಿ ಇಲ್ಲ, ಕೊನೆ ಇಲ್ಲ, ಮಧ್ಯೆ ಇಲ್ಲ ಅಂತ ಗುಣಗಳಲ್ಲೂ ಸೇಮ್ ಇಷ್ಟು ಗುಣ ಅಂತ ದೇವರನ್ನ ಲೆಕ್ಕ ಹಾಕ್ಲಿಕ್ಕೆ ಬರುದಿಲ್ಲ. ಆದ್ರಿಂದ ಮುಂದೆ ಬಾಯಿ ಅದು ಹೇಗಿದೆ, ದೀಪ್ತ ಹುತಾಶ ವಕ್ತ್ರಂ, ಅತ್ಯಂತ ತೀವ್ರವಾದ ಬಿಸಿಯನ್ನ ಚೆಲ್ಲುವ, ಬೆಂಕಿಯನ್ನ ಉಗುಳುವ ಬಾಯಿ. ನಿನ್ನ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ, ಸ್ವಸಾಮರ್ಥ್ಯದಿಂದ ಬೆಂಕಿ ನಿನ್ನ ಬಾಯಲ್ಲಿದೆ ಅಂದ್ರೆ ಬೆಂಕಿ ಜಗತ್ತನ್ನ ಸುಡ್ತಾ ಇರುವುದಲ್ಲ, ಸ್ವತೇಜಸ ವಿಶ್ವಂ, ಸೂರ್ಯನ ತೇಜಸ್ಸಿನಿಂದಲೋ ಚಂದ್ರನ ವರ್ಚಸ್ಸಿನಿಂದಲೋ ಅಗ್ನಿಯ ಸುಡುವ ಶಕ್ತಿಯಿಂದಲೋ ನೀನು ಈ ಜಗತ್ತನ್ನ ಆಯಾ ಕರ್ತವ್ಯಗಳಲ್ಲಿ ಅವರನ್ನ ತೊಡಗಿಸಿ ನಿನ್ನ ಬೇಳೆ ಬೇಯಿಸ್ಕೊಳ್ತಾ ಇಲ್ಲ. ಅವರಿಗೆ ಅವರ ಕರ್ತವ್ಯ ಮಾಡ್ಲಿಕ್ಕೆ ಬಿಟ್ಟಿದ್ದಿ, ಆದ್ರೆ ನಿನ್ನ ಸ್ವಂತ ತೇಜಸ್ಸಿನಿಂದ ಇಡೀ ಜಗತ್ತನ್ನು ಕೂಡ ನೀನು, ಈಗ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಅಗ್ನಿಯೂ ಇಲ್ಲ ಅಂದ್ರೆ ಈ ಜಗತ್ತನ್ನು ನಿಂಗೆ ಸುಡ್ಲಿಕ್ಕೆ ಆಗಲ್ವಾ ಅಂದ್ರೆ ಬೇಕಾಗೇ ಇಲ್ಲ. ಈ ಅಗ್ನಿಯನ್ನ ಮೀರಿದ ಸಹಜವಾದ ಬಿಸಿ, ಸಹಜವಾದ ಬೆಳಕು, ಸಹಜವಾದ ಕಾಂತಿ ಅದು ನಿನ್ನಲ್ಲಿ ಇರುವಂತದ್ದಾದ್ರಿಂದ ನೀನು ಅತ್ಯಂತ ಸಹಜವಾಗಿ ಈ ಜಗತ್ತನ್ನ ಸುಟ್ಟು ಬಿಡುವವನಾಗಿದ್ದಿ ಅನ್ನುವಲ್ಲಿಗೆ 19ನೆಯ ಅಧ್ಯಾಯ ಮುಕ್ತಾಯ ಆಯಿತು. 19ನೆಯ ಶ್ಲೋಕ ಮುಕ್ತಾಯ ಆಯಿತು. ಮತ್ತೆ ನಾಳೆ ಮುಂದಿನ ಶ್ಲೋಕದ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ. ತಸ್ಮೈ ಸುಭದ್ರಶ್ರವತೆ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.